ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಸರ್ಕಾರಿ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಚಾರ್ಯರಾದ ಮತ್ತು ಬೆಳಗಾವಿಯ ಹಿರಿಯ ವಕೀಲರಾದ ಬಾರ್ ಅಸೋಸಿಯೇಷನ್ನ ಸದಸ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಜಮೀರುಲ್ಲಾ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈಗ ನಾವು ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಗ್ರಾಹಕ ಅನ್ನುವಂತಹ ಪದದ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ ಸರ್? ಗ್ರಾಹಕ ಅಂತ ಅಂದ್ರೆ ಯಾರು ದುಡ್ಡು ಕೊಟ್ಟು ಏನ್ ಕೊಂಡ್ಕೊಳ್ತಾರಲ್ಲ, ಸರಕುಗಳು ಅಥವಾ ಸೇವೆಗಳು, ಅದನ್ನ ಅವನಿಗೆ ಗ್ರಾಹಕ ಅಂತಾರೆ. ಗ್ರಾಹಕ, ಕನ್ಸ್ಯೂಮರ್ ಇಸ್ ಅ ಪರ್ಸನ್ ಹೂ ಬೈಸ್ ಫಾರ್ ಕನ್ಸಿಡರೇಷನ್ ಎನಿ ಗೂಡ್ಸ್ ಆರ್ ಎನಿ ಸರ್ವಿಸಸ್ ಅಕಾರ್ಡಿಂಗ್ ಟು ದಿ ಡೆಫಿನೇಷನ್ of the Consumer Protection Act 1986. 1986 ನಲ್ಲಿ ಈ ಕಾನೂನು ಜಾರಿಗೆ ಬಂತು. ಅದಕ್ಕಿಂತ ಮುಂಚೆ ಚಿಟ್ಟೀಸ್ ಆಕ್ಟ್ ಅಂತ ಅದನ್ನ ಗ್ರಾಹಕರನ್ನ ವ್ಯಾಪಾರನ ಮಾಡಿರಲಿಲ್ಲ. 1986 ನಲ್ಲಿ ದೇ ಫೆಲ್ಟ್ ದಿ ನೀಡ್ ಅಂಡ್ ದೇ ಹ್ಯಾವ್ ಎನಾಕ್ಟೆಡ್ ದಿಸ್. ಆಮೇಲೆ ಅದಕ್ಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಂತ ಹೇಳ್ಬಿಟ್ಟು ಬಂತು, ನ್ಯೂ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ವ್ಯಾಪಾರ ಅನ್ನೋದು ಒಂದು ಮನೆಗೆ 10 ನಳದಿಂದ ನೀರು ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ 5 ನಳ ವ್ಯಾಪಾರದ್ದು, 2 ನಳ 2 ಟ್ಯಾಪ್ಸ್ ಬಿಲಾಂಗ್ಸ್ ಟು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ನಲ್ಲಿ ಎಲ್ಲ ಬಂತು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಶೀಪ್ ರೇರಿಂಗ್ ಅಂಡ್ ಕ್ಯಾಟಲ್ ರೇರಿಂಗ್ ಎಲ್ಲ ಬಂತು. ಅಗ್ರಿಕಲ್ಚರ್ ನಲ್ಲಿ 2 ಟ್ಯಾಪ್ಸ್ ಇಂದ ಬರುತ್ತೆ. ಆಮೇಲೆ ಇಂಡಸ್ಟ್ರಿಯಿಂದ 2 ಟ್ಯಾಪ್ಸ್ ಇಂದ ಬರುತ್ತೆ. 2 ಟ್ಯಾಪ್ಸ್ ಇಂದ ಇಂಡಸ್ಟ್ರಿ ಯಾವ್ದಾದ್ರು ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೈಕ್ರೋ ಇಂಡಸ್ಟ್ರಿ, ಕಾಟೇಜ್ ಇಂಡಸ್ಟ್ರಿ, ಹೋಮ್ ಇಂಡಸ್ಟ್ರಿ, ಆಲ್ ಇಂಡಸ್ಟ್ರೀಸ್ ಇಂದ 2 ನಳ. 1 ನಳ ಸರ್ವಿಸಸ್, ಗವರ್ಮೆಂಟ್ ಸರ್ವಿಸಸ್, ಏನೇ ಸೇವೆಗಳು ಅಂತಂದ್ರೆ ಹಾಫ್ ಇದು 2 ಫಾರ್ ಅಗ್ರಿಕಲ್ಚರ್, 2 ಟ್ಯಾಪ್ಸ್ ಫಾರ್ ಇಂಡಸ್ಟ್ರೀಸ್ ಅಂಡ್ 1 ಟ್ಯಾಪ್ ಫಾರ್ ಸರ್ವಿಸಸ್, 5 ಟ್ಯಾಪ್ಸ್. And remaining all 5 taps is from business, ವ್ಯಾಪಾರದಿಂದ. From trade it will come. ಅಂತಂದ್ರೆ how important trade is ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಇದೂ ಇದೆ ಸಂಸ್ಕೃತದಲ್ಲಿ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಏನು. ಆಮೇಲೆ ಇನ್ನೊಂದು ಇದೆ, ಗ್ರಾಹಕ್ ಚೋರ್ ಹೋತಾ ಹೈ, ಯೇ ಗ್ರಾಹಕ್ ಅಂಧಾ ಹೋತಾ ಹೈ ಔರ್ ವ್ಯಾಪಾರಿ ಬೇಪಾರಿ ಚೋರ್ ಹೋತಾ ಹೈ ಅಂತ. ಅಂದ್ರೆ ಗ್ರಾಹಕ ಕುರುಡ, ಆಮೇಲೆ ವ್ಯಾಪಾರಿ ಮೋಸಗಾರ, ಕಳ್ಳ ಅಂತ ಹೇಳ್ಬಿಟ್ಟು. ಅದು ಒಂದ್ ಕಡೆ. ಗಾಂಧೀಜಿಯವರು ಬಹಳ ಚೆನ್ನಾಗಿದ್ದು ಹೇಳಿದ್ದಾರೆ, ಗ್ರಾಹಕ ದೇವ್ರು ಅಂತ ಹೇಳ್ಬಿಟ್ಟು. ಹಿ ಈಸ್ ಗಾಡ್ ಇನ್ ಯುವರ್ ಪ್ರಿಮೈಸಸ್, ಹಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಪ್ರಿಮೈಸಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಕರೆಕ್ಟೇ. ಈಗ ಗ್ರಾಹಕ ಇಲ್ಲ ಅಂತಂದ್ರೆ ವ್ಯಾಪಾರನೇ ಇಲ್ಲ. ಅದಕ್ಕಾಗಿ ಅವನ್ ಪ್ರೊಟೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಈ ಆಕ್ಟ್ ಶುರು ಆದವು. 1986ರಲ್ಲಿ ಫಸ್ಟ್ ಇಂಡಿಯಾದಲ್ಲಿ ಶುರು ಆಯಿತು. ಆಮೇಲೆ ಇಟ್ ಈಸ್ ಲೇಟರ್ ಆನ್ ಅಮೆಂಡೆಡ್ ಅಂಡ್ ಮೆನಿ ಆಫ್ಟರ್ 2019 ಆಲ್ಸೋ. 2019 ನಲ್ಲಿ ಬಿಲ್ ಪಾಸ್ ಆಗಲಿಲ್ಲ. ಬಿಲ್ ಅಂತಂದ್ರೆ ಯಾವುದೇ ಒಂದು ಆಕ್ಟ್ ಅಂತ ಯಾವಾಗುತ್ತೆ, ಅದು ಬೋತ್ ರಾಜ್ಯಸಭಾ ಅಂಡ್ ಲೋಕಸಭಾ ಅದಕ್ಕೆ ಮಾನ್ಯತೆ ಕೊಟ್ಟು 2/3 ಮೆಜಾರಿಟಿನೋ ಹಾಫ್ ಮೋರ್ ದನ್ ಹಾಫ್ ಆಫ್ ದಿ ಮೆಜಾರಿಟಿಯಿಂದ ಪಾಸ್ ಆಗಿ ಪ್ರೆಸಿಡೆಂಟ್ ಸೈನ್ ಆದ ಬಳಿಕ ಅದು ಬಿಲ್ ಹೋಗಿ ಆಕ್ಟ್ ಆಗುತ್ತೆ. ಆಕ್ಚುಲಿ 2019 ನಲ್ಲಿ ಮಾಡಿದ್ರು, ಬಿಕಾಸ್ ದಿ ಎಲೆಕ್ಷನ್ಸ್ ವರ್ ಡಿಕ್ಲೇರ್ಡ್, ದಿ ಪ್ರಾಸೆಸ್ ವಾಸ್ ನಾಟ್ ಕಂಪ್ಲೀಟೆಡ್. ದಟ್ ಪ್ರಾಸೆಸ್ ವಾಸ್ ಕಂಪ್ಲೀಟೆಡ್ ಆಫ್ಟರ್ ದಿ ಎಲೆಕ್ಷನ್ಸ್ ಇನ್ 2020. ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಅಂತಾನೆ ಹೊರಗಡೆ ಬಂತು. ಆಮೇಲೆ ದೇರ್ ಆರ್ ಸೋ ಮೆನಿ ರಿಫಾರ್ಮ್ಸ್ ಆಫ್ಟರ್ ದಟ್. ನಾನು ಓದ್ತೇನೆ. ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ರೂಲ್ಸ್ 2020, ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ ರೂಲ್ಸ್ 2020, ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಜನರಲ್ ರೂಲ್ಸ್ 2020, the Consumer Protection Mediation Rules 2020, the Consumer Protection E-Commerce Rules 2020 as amended by the Amendment Rules 2021, the Consumer Protection Administrative Control over the State Commission and the District Commission Regulations 2020, the Consumer Protection Consumer Commission Procedure Regulations 2020,
The Consumer Protection Mediation Regulations 2020. The Central Consumer Protection Authority Allocation and the Transaction of Business Regulations 2020. The Central Consumer Protection Authority Annual Report Rules 2021. ಇದು ನಾನು ಬೇರ್ ಆಕ್ಟ್ ನಲ್ಲಿ ನೋಡಿ ಹೇಳಿದ್ದು ಇಷ್ಟು ರೂಲ್ಸ್. ಅದು ಆ ರೀತಿ ಬಂದವು. ಆಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಈಗ ಹೊಸ ಆಕ್ಟ್ ಬಂದಿರೋದ್ರಲ್ಲಿ ಬಹಳಷ್ಟು ಚೇಂಜಸ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ವೆರಿ ಟ್ರಾನ್ಸ್ಪರೆಂಟ್ ನಮ್. ಏನು ಮಿನಿಮಮ್ ಗವರ್ನಮೆಂಟ್ ಇಂಟರ್ವೆನ್ಷನ್ ಅಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಹೇಳ್ಬಿಟ್ಟು ಈಗಿನ ಕಾನ್ಸೆಪ್ಟ್. ಮಿನಿಮಮ್ ಗವರ್ನಮೆಂಟ್ ಇಂಟರ್ವೆನ್ಷನ್ ಅಂದ್ರೆ ಗವರ್ಮೆಂಟಿಗೆ ಬಹಳ ಮಿನಿಮಮ್ ಇದು ಗವರ್ನೆನ್ಸ್, ಪಬ್ಲಿಕ್ಕಿಗೆ ಬಹಳ ಅದರಲ್ಲಿ ಇದು ಅಥಾರಿಟಿ ಕೊಟ್ಟಿದ್ದಾರೆ. ಆಮೇಲೆ ನಾವು ಕೇಸ್ ಫೈಲ್ ಮಾಡಬೇಕಂತಂದ್ರೆ ವಿ ಡು ನಾಟ್ ವಾಂಟ್ ಎ ಲಾಯರ್ ಇಂದ ಅವಶ್ಯಕತೆ ಇಲ್ಲ. ಗ್ರಾಹಕ ಕೆಲವು ಕರ್ತವ್ಯಗಳನ್ನ ಪಾಲನೆ ಮಾಡಬೇಕಾಗತ್ತೆ. ವೆನ್ ಯು ಆರ್ ಆಸ್ಕಿಂಗ್ ಫಾರ್ ರೈಟ್ಸ್, ಸಮ್ ಡ್ಯೂಟೀಸ್ ಆಲ್ಸೋ ಯು ಆರ್ ಸಪೋಸ್ ಟು ಪರ್ಫಾರ್ಮ್. ಆ ಡ್ಯೂಟೀಸ್ ಏನಪ್ಪಾ ಅಂತಂದ್ರೆ ಯು ಶುಡ್ ಟೇಕ್ ದಿ ರೆಸಿಪ್ಟ್ ಫಸ್ಟ್. ಸರ್, ಈಗ ಹಾಗಿದ್ರೆ ಗ್ರಾಹಕ ಅಂದ್ರೇನು ಅಂತ ಹೇಳಿದ್ರಿ. ಇನ್ನು ಗ್ರಾಹಕ ಯಾರು ಅಲ್ಲ ಸರ್? ಯಾರ್ಯಾರು ಗ್ರಾಹಕ ಆಗಲ್ಲ? ಗ್ರಾಹಕ ಯಾರಾಗಲ್ಲ ಅಂತಂದ್ರೆ ಆಲ್ ದಿ ಪ್ರೊಫೆಷನಲ್ಸ್ ಕಮ್ ಅಂಡರ್ ಗ್ರಾಹಕ, ಕನ್ಸ್ಯೂಮರ್. ಆಲ್ ದಿ ಪ್ರೊಫೆಷನ್ಸ್ ಎಕ್ಸೆಪ್ಟ್ ಟೀಚಿಂಗ್. ಏನು ಪ್ರೊಫೆಷನ್ಸ್ ನಲ್ಲಿ ಲಾಯರ್ಸ್ ವಿಲ್ ಆಲ್ಸೋ ಕಮ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಡಾಕ್ಟರ್ಸ್ ವಿಲ್ ಆಲ್ಸೋ ಕಮ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎಕ್ಸೆಪ್ಟ್ ಟೀಚರ್ಸ್ ಅಂಡ್ ದಿ ಇನ್ಸ್ಟಿಟ್ಯೂಷನ್ಸ್, ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ವೊಕೇಶನಲ್ ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಶನ್. ಅದು ಬಿಟ್ರೆ ಎಲ್ಲರೂ ಬರ್ತಾರೆ ಸೇವೆಗಳಲ್ಲಿ. ಗ್ರಾಹಕ ಅಂದ್ರೆ ದ ಪರ್ಸನ್ ಹೂ ಬೈಸ್. ಫ್ರೀ ಆಫ್ ಚಾರ್ಜ್ ಕೊಟ್ಟಿದ್ರಲ್ಲಿ ಏನಿಲ್ಲ. ಇಫ್ ಹಿ ಹ್ಯಾಸ್ ನಾಟ್ ಪೇಡ್ ಎನಿ ಕನ್ಸಿಡರೇಷನ್, ಏನು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನೋ ಕನ್ಸಿಡರೇಷನ್ ಇಸ್ ಗಿವನ್, ದೆನ್ ಹಿ ವಿಲ್ ನಾಟ್ ಬಿ ಎ ಕಸ್ಟಮರ್. ಆಮೇಲೆ ಇನ್ನೊಂದು, ಎ ಪರ್ಸನ್ ಬೈಯಿಂಗ್ ಗೂಡ್ಸ್ ಐದರ್ ಫಾರ್ resale or for use in large scale profit making activity will not be a consumer entitled for protection, hence not covered under Consumer Protection Act. ಈಗ ಹೋಲ್ಸೇಲರ್ ಒಬ್ಬ ಇರ್ತಾನೆ, ಮ್ಯಾನುಫ್ಯಾಕ್ಚರರ್, ಅವನು ಬರೀ ಟ್ರೇಡಿಂಗ್ ಮಾಡೋನ್, ರಿಟೇಲರ್. ಹಿ ವಿಲ್ ನಾಟ್ ಕಮ್ ಬಿಕಾಸ್ ಹಿ ಇಸ್ ನಾಟ್ ಎನ್ ಯೂಸರ್. ಅಲ್ಟಿಮೇಟ್ಲಿ ಹಿ ಶುಡ್ ಬಿ ಎನ್ ಎಂಡ್ ಯೂಸರ್. ಅದಕ್ಕಾಗಿ ಅವನು ಪ್ರಾಫಿಟ್ ಮೇಕಿಂಗ್ಗೋಸ್ಕರ ಹಿ ಇಸ್ ನಾಟ್ ಯೂಸಿಂಗ್ ಇಟ್. ಅವನು he will not come under Consumer Protection Act. ಸರ್, ಈಗ ಗ್ರಾಹಕನಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಕಾನೂನುಗಳು ಇದೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಗ್ರಾಹಕನಿಗೆ ಸಂಬಂಧಪಟ್ಟಂತ ಹಕ್ಕುಗಳು ಯಾವ್ಯಾವು, ರೈಟ್ಸ್ ಯಾವ್ಯಾವು ಅಂತ ಸರ್? ಅವನಿಗೇನ್ ಅನ್ಯಾಯ ಆಗಿದೆ ಅಲ್ಲ, ಅವನಿಗೇನ್ ತೊಂದರೆ ಆಗಿದೆ ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ, ಇನ್ಕ್ಲೂಡಿಂಗ್ ಮೆಂಟಲ್ ಎಗೋನಿ, ಹಿ ಕ್ಯಾನ್ ಕ್ಲೇಮ್ ಪ್ರೊಟೆಕ್ಷನ್ ಫಾರ್ ದಟ್. ಏನೋ ಅದಕ್ಕೆ ಕಾಂಪೆನ್ಸೇಷನ್ ಇದೆ, ಆಮೇಲೆ ಅದಕ್ಕೆ ಪೆನಾಲ್ಟಿ ಫೈನು ಅದ, ಆಮೇಲೆ ಅದಕ್ಕೆ ಇಂಪ್ರಿಸನ್ಮೆಂಟು ಅದ. ಯಾರಿಗೆ? ವ್ಯಾಪಾರಿಗೆ, ಸೆಲ್ಲರಿಗೆ. ಆಮೇಲೆ ಮೊದಲೇ ಏನಿತ್ತು ಮೇಡಮ್, ಇಟ್ ವಾಸ್ ಅ ಸೆಲ್ಲರ್ಸ್ ಮಾರ್ಕೆಟ್. ನಾವು ಇಟ್ ಈಸ್ ಅ ಬೈಯರ್ಸ್ ಮಾರ್ಕೆಟ್. ಈಗ ಈ ಮಾಲ್ ಕಲ್ಚರ್, ಸೂಪರ್ ಮಾರ್ಕೆಟ್ ಏನ್ ಬಂದ್ವಲ್ಲ, ಅದರಲ್ಲಿ ಇಟ್ ಈಸ್ ವಿ ಹ್ಯಾವ್ ಗಾಟ್ ಪ್ಲೆಂಟಿ ಆಫ್ ಚಾಯ್ಸ್. ಈಗ ಒಂದು ಪೇಸ್ಟ್ ತಗೊಳ್ಳಿ, ಹೌ ಮೆನಿ ಟೈಪ್ಸ್ ಆಫ್ ಪೇಸ್ಟ್ಸ್ ಆರ್ ದೇರ್? ಶಾಂಪೂ ತಗೊಳ್ಳಿ, ಸೋಪ್ ತಗೊಳ್ಳಿ. So it is buyers market now. So there you will supermarket ನಲ್ಲಿ ಈಗ ಆ ವಸ್ತುಗಳ ಗ್ಯಾರಂಟಿ, ಆ ಪ್ರಾಡಕ್ಟ್ ಇದ್ರ ಮೇಲೆ, ಆ ಕಂಪನಿ ಇದ್ರ ಮೇಲೆ ಗ್ಯಾರಂಟಿ. ಏನಾದ್ರೂ ಆಯ್ತು ಅಂತಂದ್ರೆ ವಿ ಕ್ಯಾನ್ ಸೂ, ವಿ ಕ್ಯಾನ್ ಗೋ ಟು ದಿ ಕೋರ್ಟ್ ಆಫ್ ಲಾ ಅಂಡ್ ವಿ ಕ್ಯಾನ್ ಸೀಕ್ ಪ್ರೊಟೆಕ್ಷನ್ ಫಾರ್ ದಟ್. ಆ ಹಕ್ಕುಗಳು ನಾವು ಚಲಾಯಿಸಬೇಕು. ಖಂಡಿತ ಸರ್. ಅದಕ್ಕೋಸ್ಕರ ಸ್ಕೂಲ್ಸ್ ನಲ್ಲೆಲ್ಲ ಇದು ಮಾಡಿದ್ದಾರೆ ಮೇಡಮ್. ಈಗ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಅಂತ ಹೇಳ್ಬಿಟ್ಟು ಸ್ಕೂಲ್ಸ್ ಸಿಲೆಬಸ್ ನಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಏನು ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸಸ್ ನಲ್ಲಿ ವ್ಯವಹಾರ ಅಧ್ಯಯನದಲ್ಲಿ 10ನೇ ತರಗತಿಗೆ ಇನ್ ಕರ್ನಾಟಕ ಸ್ಟೇಟ್ ದೇ ಹ್ಯಾವ್ ಇನ್ಕ್ಲೂಡೆಡ್ ದಿಸ್ ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ಸೊ ಅದು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ನಾನು ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಮೈಸೂರ್. ಅಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ತಿಂಡಿಗೋಸ್ಕರ ಅಂತ ನಿಲ್ಲಿಸ್ದ. ಅಲ್ಲಿ ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ 10 ರೂಪಾಯಿಗೆ ಇದ್ದಿದ್ದು 15 ರೂಪಾಯಿಗೆ ಮಾರ್ತಾ ಇದ್ದ ಅವನು. ನಾನು ಕೇಳಿಸ್ಕೊಂಡಿದ್ದೆ, ನಿಜ ಸಂಗತಿ ಇದು. ಆ ಒಂದು ಹುಡುಗಿ 10 ರೂಪಾಯಿ, ಇದು ಯಾಕೆ 10 ರೂಪಾಯಿ ಇದೆಯಲ್ಲ, ಇದ್ರ ಮೇಲೆ MRP
15 ರೂಪಾಯಿ ಅಂತ ನೀವು ಮಾರ್ತಾ ಇದ್ದೀರಿ. ಇಲ್ಲಮ್ಮ ಅದು ಇದರಲ್ಲಿ ರೆಫ್ರಿಜಿರೇಟರ್ನಲ್ಲಿ ಇಟ್ಟಿದ್ದು ಕರೆಂಟ್ ಇಂದು ಇದ್ರದ್ದು ಬಾಡಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. MRP ಅಂದ್ರೆ ಎಲ್ಲ ಇನ್ಕ್ಲೂಡೆಡ್ ಅಲ್ಲ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ. ನಾನು ಇದು ಕೋರ್ಟಿಗೆ ಹೋಗ್ತೇನೆ, ನಾನು ಇದು ದರ್ಜ್ ಕಂಪ್ಲೇಂಟ್ ಕೊಡ್ತೇನೆ ಅಂದ ತಕ್ಷಣ ಅಮ್ಮ ನಿನ್ ಸಾವಾಸನೆ ಬೇಡ, ತಗ ಇದು 10 ರೂಪಾಯಿಗೆ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ಕೊಟ್ಟ. ಅದರಿಂದ ಏನಂದ್ರೆ ನಾವು ಕೇಳಲಿಲ್ಲ ಅಂತಂದ್ರೆ ಇದೇ ಬರೋದಿಲ್ಲ ಏನೋ. ಸೊ ನಾವು ಕೇಳೋದಿಲ್ಲ, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು. ಇನ್ನೊಂದು ರಿಯಲ್ ಕೇಸ್ ಹೇಳ್ತೇನೆ. ಗುಜರಾತ್ನಲ್ಲಿ ಆಗಿದ್ದು, ಮ್ಯಾಚ್ ಬಾಕ್ಸ್ ನಲ್ಲಿ 50 ಸ್ಟಿಕ್ಸ್ ಇರಬೇಕು, ಮ್ಯಾಚ್ ಸ್ಟಿಕ್ಸ್, ಹೌದಾ? ಅದರಲ್ಲಿ ಒಬ್ಬ ಹೆಣ್ಮಗಳು ಇರದೇ ಅದು 50 ಪೈಸಾನೋ 1 ರೂಪಾಯಿನೋ ಅದು ಮ್ಯಾಚ್ ಬಾಕ್ಸ್ ಪೂರ್ತಿ ಬಾಕ್ಸಿಗೆ, ಅದರಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಕೇಸ್ ಹಾಕಿದ್ಲು. ಇಟ್ಸ್ ಅ ಸಿಂಪಲ್ ಥಿಂಗ್, ಬಿಟ್ಟು ಬಿಡಬಹುದಾಗಿತ್ತಲ್ಲ. ನ್ಯಾಯ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ. ಅಂಡ್ ಶಿ ಒನ್ ದಿ ಕೇಸ್. ದಿ ಮ್ಯಾಚ್ ಸ್ಟಿಕ್ಸ್ ಫಾರ್ ನಾಟ್ 50 ಇನ್ ದಟ್, ಹೌದಾ? ಆ ರೀತಿ ಮೇಡಮ್. ಅದಕ್ಕಾಗಿ ನಮ್ ಕರ್ತವ್ಯ ಅದು. ನಾವು ಹೋಗ್ಲಿ ಬಿಡು ಅಂತಂದ್ರೆ ಹಾಗೆ ಆಗತ್ತೆ. ಸರ್, ಈಗ ತಾವು ಹೇಳ್ತಾ ಇದ್ರಿ, ಇವಾಗ ವಿಮಾನ ನಿಲ್ದಾಣಗಳಲ್ಲಾಗಿರ್ಬೋದು ಅಥವಾ ಪ್ರವಾಸಿ ತಾಣಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಈಗ ನಮೂದಿಸಿದ ಬೆಲೆಯೇ ಒಂದಿರುತ್ತೆ, ಆದ್ರೆ ಅದನ್ನ ನಾವು 4-2 ದುಡ್ಡು ಕೊಟ್ಟು ತಗೊಳ್ತೀವಲ್ವಾ? ಅದಕ್ಕೇನು ಕಾನೂನು ಇಲ್ವಾ ಸರ್? ಈ ತರ ಮಾರಬಾರದು ಅಂತ. ಡೆಫಿನೆಟ್ಲಿ ಮೇಡಮ್, ಅದಕ್ಕೂ ಕಾನೂನು ಇದೆ. ಅದಕ್ಕೂ ಇದೇ ಕಾನೂನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ ನಲ್ಲಿ, ಏರ್ಪೋರ್ಟ್ಸ್ ನಲ್ಲಿ, ಅಲ್ಲಿ ಫಾರ್ ಎಕ್ಸಾಂಪಲ್ 10 ರೂಪಾಯಿ ಲೀಟರ್ ವಾಟರ್ ಬಾಟಲ್ 120 ರೂಪಾಯಿಗೆ 130 ರೂಪಾಯಿಗೆ ಮಾರ್ತಾರೆ. ಆಮೇಲೆ ಆ ಪಾಪ್ಕಾರ್ನು 10 ರೂಪಾಯಿ ಪಾಪ್ಕಾರ್ನು 70 ರೂಪಾಯಿ 75 ರೂಪಾಯಿ ಹಿಂಗ್ ಮಾರ್ತಾರೆ. ಪಾಪ್ಕಾರ್ನ್ ಆಗ್ಲಿ, ಐಸ್ ಕ್ರೀಮ್ ಆಗ್ಲಿ, ಹೌದಾ ಇಲ್ಲ? ಇದಕ್ಕೆ ಅಲ್ಲಿ ಬರೋ ಪಬ್ಲಿಕ್ ಅದೇ ಕ್ಲಾಸ್ ಇರುತ್ತೆ. ಅದು ಅವರು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು. ಬಟ್ ಒಂದು ಕೇಸ್ ಆಗಿದೆ, ಇದೂನು ಏನು, ಒಂದ್ಸರಿ ರೈಡ್ ಮಾಡಿದ್ರು ಕನ್ಸ್ಯೂಮರ್ ಇದು ಪ್ರೊಟೆಕ್ಷನ್ ಆಕ್ಟ್ ಕಮಿಷನರ್. ಹೋಟ್ಲಲ್ಲಿ 10 ರೂಪಾಯಿ ನೀರಿನ ಇದು 130 ರೂಪಾಯಿಗೆ ಮಾರ್ತಾ ಇದ್ರು, ಬಾಟಲ್. ಅದನ್ನ ಸೀಸ್ ಮಾಡಿ ಎಲ್ಲ ಕೇಸ್ ಹಾಕಿದ್ರು. ದಿ ಹೋಟೆಲ್ ಅಸೋಸಿಯೇಷನ್ ಮೆಂಬರ್ಸ್, 5 ಸ್ಟಾರ್ ಹೋಟೆಲ್ಸ್, ದೇ ವೆಂಟ್ ಟು ದಿ ಕೋರ್ಟ್. ಹೈಕೋರ್ಟಿಗೆ ಹೋದ್ರು ಅವರು. ಹೈಕೋರ್ಟ್ ನಲ್ಲಿ ಏನ್ ಡಿಸೈಡ್ ಆಯ್ತು, ಅವ್ರ ಪರವಾಗಾಯ್ತು ಕೇಸು. 10 ರೂಪಾಯಿ ಬಾಟಲ್ ಸರಿ, 120 ರೂಪಾಯಿ ಸರ್ವಿಸ್ ಚಾರ್ಜಸ್, ಅದಕ್ಕಾಗಿ 130 ರೂಪಾಯಿಗೆ ನಾವು ಮಾರ್ತೀವಿ ಅಂತ ಹೇಳಿದ್ರು. ಎಷ್ಟು ಇದು ನೋಡಿ. ಏನಪ್ಪಾ ಅಂತಂದ್ರೆ ಸರ್ವಿಸ್ ಚಾರ್ಜಸ್, ಅವ್ನ್ ಬಾಟ್ಲು ತಗೊಂಡ್ ಬರ್ತಾನೆ, ಅದ್ರ ಜೊತೆಗೆ ಇದು ತಗೊಂಡ್ ಬರ್ತಾನೆ, ಗ್ಲಾಸ್ ತಗೊಂಡ್ ಬರ್ತಾನೆ. ಅದು ಸರ್ವರ್ ಅದನ್ನು ಓಪನ್ ಮಾಡ್ತಾನೆ, ಸರ್ ಇಲ್ಲೇ ಹಿಂಗೆ ಇಡ್ಲೋ ಏನ್ ಇದ್ರಲ್ಲಿ ಬಾಟ್ಲಲ್ಲಿ ಹಾಕ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ 120 ರೂಪಾಯಿ ಅಂತೆ. ಸೊ ವಿ ಬೀಯಿಂಗ್ ದಿ ಇಲೈಟ್ ಕ್ಲಾಸ್, ಯೂಶಲಿ ಹೂ ವಿಲ್ ಗೋ ಟು 5 ಸ್ಟಾರ್ ಹೋಟೆಲ್ಸ್ ಅಂಡ್ ಆಲ್? ಎಲ್ಲ ಹ್ಯಾವ್ಸ್, ನಾಟ್ ಹ್ಯಾವ್ ನಾಟ್ಸ್. ಆಮೇಲೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗೂ ಯಾರು ಹೋಗ್ತಾರೆ? ಅವರೇ ಹೋಗ್ತಾರೆ. ಚಲ್ತಾ ಹೇ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಅವ್ರ ಹತ್ರ ಇದು ಇದೆ, ಪರಿಹಾರ ಇದೆ ಅವ್ರ ಅಂತವುದು ಕೇಸ್ ಆಗಿದೆ, ಹೇಳಿದ್ನಲ್ಲ ಈಗ. ಆ ರೀತಿ ಮೇಡಮ್. ಈಗ ಸರ್, ಗ್ರಾಹಕರಿಗೆ ಏನಾದ್ರೂ ಒಂದು ಸಮಸ್ಯೆ ಆದ್ರೆ ಅವ್ರು ಏನ್ ಮಾಡ್ಬೇಕಾಗತ್ತೆ? ಅವರು ನ್ಯಾಯಾಲಯಕ್ಕೆ ಹೋಗಿ ದೂರನ್ನ ಸಲ್ಲಿಸಬೇಕಾದ್ರೆ ಅಲ್ಲಿ ಯಾವ್ಯಾವ ರೀತಿಯ ಮಾಹಿತಿಯನ್ನ ಅವರು ಕೊಡ್ಬೇಕಾಗತ್ತೆ ಅಂತ ನೋಡಿ ಮೇಡಮ್. ಇದು 3 ಸ್ಟೇಜಸ್ ನಲ್ಲಿ 3 ಸ್ಟೇಜಸ್ ಅದಾವೆ, ಅಥವಾ 3 ಜೂರಿಸ್ಡಿಕ್ಷನ್ಸ್ ಅಂತ ಏನಾದ್ರು ಹೇಳಿ. ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ, ಒಂದು ಸ್ಟೇಟ್ ಲೆವೆಲ್ ನಲ್ಲಿ, ಆಮೇಲೆ ಒಂದು ನ್ಯಾಷನಲ್ ಲೆವೆಲ್ ನಲ್ಲಿ. ಜಿಲ್ಲಾ ಆಯೋಗ ಮೊದಲೇ ಜಿಲ್ಲಾ ವೇದಿಕೆ ಅಂತ ಇತ್ತು, ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫೋರಂ ಅಂತ. ಫೋರಂ ಅಂದ್ರೆ ವೇದಿಕೆ ಅಂತ, ಯಾವ 1986 ಆಕ್ಟ್ ನಲ್ಲಿ. ಅದನ್ನ ತೆಗೆದು ಈಗ ಕಮಿಷನ್ ಅಂತ ಮಾಡಿದ್ದಾರೆ. ಅಂದ್ರೆ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು, ಆಯೋಗ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದರಲ್ಲಿ ಅಪ್ ಟು ಮೊದಲೇ 50 lakhs ವರೆಗೆ ಇದು ಸರಕಿಂದು ಇದು ಇದ್ರೆ ಕೇಸು, ಅಲ್ಲಿ ಇದು ಮಾಡಬಹುದಾಗಿತ್ತು. ನಾವು 2019 ಆಕ್ಟ್ ನಲ್ಲಿ ದಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಟು 1 crore, ಅಪ್ ಟು 1 crore, 50 lakhs ಇಂದ 1 ಕೋಟಿಗೆ ಮಾಡಿದ್ದಾರೆ. ಆಮೇಲೆ ರಾಜ್ಯ ಆಯೋಗದಲ್ಲಿ ಸ್ಟೇಟ್ ಕಮಿಷನ್ ನಲ್ಲಿ 1 to 10 crores ಮಾಡಿದ್ದಾರೆ. ಈಗ ಮೊದ್ಲೇನಿತ್ತದು ಅಪ್ ಟು 2 crores ಅಷ್ಟೇ ಇತ್ತದು. ಏನು 50 lakhs to 2 crores ಇದ್ರೆ ಅಷ್ಟೇ ಸ್ಟೇಟ್ ಇದಕ್ಕೆ. ನ್ಯಾಷನಲ್ ಕಮಿಷನ್ ನಲ್ಲಿ ಅಪ್ ಟು 2 crores ಇತ್ತು, ಅಥವಾ ಮೋರ್ ದನ್ 2 crores ಇತ್ತು. ಈಗ ಮೋರ್ ದನ್ 10 crores ಮಾಡವ್ರು ಅದನ್ನು. ಆಮೇಲೆ 1986 ಆಕ್ಟ್ ನಲ್ಲಿ ಜೂರಿಸ್ಡಿಕ್ಷನ್ ಅಲ್ಲೇ ಇರಬೇಕಾಗಿತ್ತು, ಜಾಗ್ರಫಿಕಲ್ ಜೂರಿಸ್ಡಿಕ್ಷನ್ ಇತ್ತು.
ಅಂದ್ರೆ ಬೆಳಗಾವಿನಲ್ಲಿ ಆಗಿದ್ದ ಕೇಸ್ನ ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲೇ ಇದು ಮಾಡಬಹುದಾಗಿತ್ತು. ಈಗ ನಾನು ಹೋಗ್ಬೇಕಂದ್ರೆ ಬೆಂಗಳೂರು ಡಿಸ್ಟ್ರಿಕ್ಟ್ ನಲ್ಲಿನೂ ಮಾಡ್ಕೋಬಹುದು, ಅಲ್ಲೇ ಕುತ್ಕೊಳ್ಳಲ್ಲೇ ಮಾಡಬಹುದು. ಜ್ಯೂರಿಸ್ಡಿಕ್ಷನ್ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಹ್ಯಾವ್ ಬಿನ್ ರಿಮೂವ್ಡ್. ದಟ್ ಈಸ್ ಅನ್ ಅಡ್ವಾಂಟೇಜ್ ಇನ್ 2019 ಕೇಸ್. ಈಗ ದಿಲ್ಲಿನಲ್ಲಿ ನಾನೇನೋ ಒಂದು ಇದು ತಗೊಂಡು ಬಂದಿದ್ದೆ. ಈಗ ಅಲ್ಲೇ ಹೋಗಿ ಮೊದಲೇ 1986 ಆಕ್ಟ್ ಪ್ರಕಾರ ಅಲ್ಲೇ ಹೋಗಿ ದಿಲ್ಲಿನಲ್ಲೇ ನಾನು ಕೇಸ್ ಫೈಲ್ ಮಾಡಬೇಕಾಗಿತ್ತು. ಈಗ ಅದನ್ನ ತೆಗೆದು ಹಾಕವ್ರೆ, ಈ ಫೈಲಿಂಗ್ ಅಂತ ಮಾಡವ್ರೆ. ಆಮೇಲೆ ಬರೀ ಒಂದು ಹೋಗಿ ನಾನು ಹೇಳಿದ್ನಲ್ಲ, ಲಾಯರ್ ಇಸ್ ನಾಟ್ ರಿಕ್ವೈರ್ಡ್. ಜಸ್ಟ್ ಒಂದು ಪ್ಲೇನ್ ಪೇಪರ್ ನಲ್ಲಿ ಬರೆದು ಕೊಟ್ಟು ಇದು ಹಿಂಗೇನೆ ಆಯ್ತು, ಯಾವ ಲ್ಯಾಂಗ್ವೇಜ್, ಆ ಸ್ಟೇಟ್ ಲ್ಯಾಂಗ್ವೇಜ್ ನಲ್ಲಾಗ್ಲಿ ಅಥವಾ ಇಂಗ್ಲಿಷ್ ನಲ್ಲಾಗ್ಲಿ ಹಿಂದಿನಲ್ಲಾಗ್ಲಿ ಬರೆದು ಕೊಟ್ಟು ಅದ್ರ ಜೊತೆಗೆ ಏನೇನ್ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅದ, ಫಸ್ಟ್ ರೆಸಿಪ್ಟ್ ಇದೆಯಾ, ಗ್ಯಾರಂಟಿ ವಾರಂಟಿ ಕಾರ್ಡ್ ಇದೆಯಾ, ಅಥವಾ ಕ್ಯಾಟ್ಲಾಗ್ ಇದೆಯಾ ಯೂಸ್ ಮಾಡೋದು ಮ್ಯಾನ್ಯುಯಲ್ ಇಂದು, ಅದು ಏನೇನ್ ನಮ್ಮ ಹತ್ರ ದಾಖಲೆಗಳದಾವೆ ಅದನ್ನ ಕೂಡಿಸಿ ಕೊಟ್ಬಿಟ್ರೆ ಅದನ್ನ ಇದಕ್ಕೆ ತಗೊಂಡ್ತಾರದು. ಆಮೇಲೆ ಇದರಲ್ಲಿ ಏನ್ ಮಾಡವ್ರೆ ಅಂದ್ರೆ 3 months ಒಳಗಡೆ ಅದನ್ನ ಕೇಸ್ನ ಇದು ಅಪ್ಲಿಕೇಶನ್ ಬಂದಿ 3 months ಒಳಗಡೆ ಅದನ್ನ ಸೆಟಲ್ ಮಾಡಬೇಕು ಅಂತದ. ಅಂಡ್ ಇಫ್ ಇಟ್ ಹ್ಯಾಸ್ ಟು ಗೋ ಫಾರ್ ಎನಿ ಟೆಸ್ಟ್ 5 months ಒಳಗಡೆ ಅದನ್ನ ಕೇಸನ್ನ ಸೆಟಲ್ ಮಾಡಬೇಕು ಅಂತ ಅದ. ಸೊ ದೀಸ್ ಆರ್ ದಿ ಥಿಂಗ್ಸ್ ಮೇಡಮ್. ಸರ್, ಇವಾಗ ಕೆಲವೊಂದಷ್ಟು ನಾವು ಅಂಗಡಿಗಳಿಗೆ ಹೋದಾಗ ಬಿಲ್ ಅನ್ನ ತಗೊಳ್ಳಲ್ಲ. ಆ ಬಿಲ್ ಅನ್ನ ತಗೊಳ್ತಿದ್ರೆ ಏನಾಗುತ್ತೆ ಅಂತ, ಇದು ಬಹಳ ದೊಡ್ಡ ಪ್ರಾಬ್ಲಮ್. ಅದು ನಾವು ಮಾಡೋ ಮೋಸ, ಮಾಡ್ಕೊಳ್ಳೋ ಮೋಸ ಅಥವಾ ನಮ್ಗೆ ನಾವೇ ಮಾಡ್ಕೊಳ್ಳೋ ದ್ರೋಹ. ಯೂಶಲಿ ಈ ಚಿನ್ನ ಬೆಳ್ಳಿ ಇದರಲ್ಲಿ ಹಂಗಾಗುತ್ತೆ. ಚಿನ್ನ ಬೆಳ್ಳಿ ಕೊಂಡ್ಕೊಳ್ಳಕ್ ಹೋದಾಗ ನಿಮಗೆ ಹಾಲ್ ಮಾರ್ಕ್ ಹಾಕಬೇಕು, ನಿಮಗೆ ಇದು ಯಾಕೆ ಬೇಕು, ನಾನೇ ಗ್ಯಾರಂಟಿ, ನೀವು ತಗೊಂಡ್ ಬಂದ್ ಕೊಡಿ, ನಾವು ವಾಪಸ್ ತಗೊಳ್ತೀವಿ. ಬಿಲ್ ಕೊಟ್ರೆ GST 15%, CST 18% ಅಷ್ಟೆಲ್ಲ ಕಟ್ಟಬೇಕಾಗುತ್ತೆ. ಅದನ್ನೆಲ್ಲ ನೀವು ಇದು ಮಾಡ್ಕೋಬಹುದು ಅಂತ ಹೇಳ್ದಂಗೆ. ಅಂದ್ರೆ ನಾವೇ ಅದಕ್ಕೆ ಇದು ನಾಂದಿ ಹಾಕಿ ಕೊಟ್ಟಂಗಲ್ವಾ, ನಮಗ್ ಮೋಸ ಮಾಡಿ ಅಂತ ನಾವೇ ಅವ್ರಿಗೆ ಆಹ್ವಾನ ಕೊಟ್ಟಂಗೆ. ಯಾರಿಗ್ ಗೊತ್ತು, ಅವನು ನೀವು ನೆಕ್ಸ್ಟ್ ತಗೊಂಡು ಹೋದ್ರೆ ಅವನು ಆ ಚಿನ್ನ ತಗೊಳ್ಳಬಹುದು. ಆಮೇಲೆ ಇದನ್ನು ಮಾಡಿ ಅವ್ರದ್ದು ಒಂದು ಇದು ಇರ್ತದೆ, ಟ್ರೇಡ್ ಸೀಕ್ರೆಟ್ಸ್ ಅವ್ರದ್ದು ತಮ್ಮದೇ ಅಂತ ಹೇಳ್ಬಿಟ್ಟು ಕಂಡು ಹಿಡಿಲಿಕ್ಕೆ ಒಂದು ಇದು ಇರ್ತದೆ. ಬಟ್ ನಾವೇ ಮೋಸ ಮಾಡ್ದಂಗಲ್ಲ, ನಾವು ನಮಗ್ ಮೋಸ ಮಾಡ್ಕೊಂಡಂಗೆ ಪ್ಲಸ್ ದೇಶಕ್ಕೂ ಮೋಸ ಮಾಡ್ದಂಗಲ್ಲ. GST CST 15% 18% ಕಟ್ಬಿಟ್ರೆ ಅದು ದೇಶ ಉದ್ಧಾರದ ಕೆಲಸಕ್ಕೆ ಬರ್ತದಲ್ಲ ಅದು, ಅಲ್ವಾ? ಸೊ ಅದು ಮಾಡೋ ನಾವು ದೊಡ್ಡ ತಪ್ಪು. ಅದರಿಂದಾನೇ ನಾವು ಇದೆಲ್ಲ ಅನುಭವಿಸೋದು. ಅದಕ್ಕೆ ಇಷ್ಟೆಲ್ಲ ಆಕ್ಟ್ಸ್ ಬಂದಿರೋದು. ಅದಕ್ಕೆ ನಾವು ಕಾನೂನು ಏನು ಮಾಡಿದ್ರು ಅದನ್ನ ಪಾಲಿಸೋರು ಯಾರು? ನಾವೇ ತಾನೆ. ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಲ್ಲ, ನಾವು ಅದಕ್ಕೆ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್. ಸರ್, ಈಗ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಹಕ್ಕುಗಳಿದೆ. ಹಾಗಿದ್ರೆ ಆ ಗ್ರಾಹಕನಿಗೆ ಅವನದೇ ಆದ ಒಂದು ಕೆಲವೊಂದಷ್ಟು ಜವಾಬ್ದಾರಿ ಕೂಡ ಇರುತ್ತಲ್ಲ, ರೈಟ್ಸ್ ಕೂಡ. ಅವು ಯಾವ್ಯಾವ ರೈಟ್ಸ್ ಸರ್ ಅವನಿಗಿರುವಂತಹ? ಅದೇ ರೈಟ್ಸ್ ಅಂತಂದ್ರೆ ಅವನು ಕಾನೂನು ಏನ್ ಹೇಳುತ್ತೆ ಅವನ್ನೆಲ್ಲ ತಿಳ್ಕೋಬೇಕವು. ಆಮೇಲೆ ಅವನು ಬಿಲ್ ಕೊಡೋದಂತೂ ಅದು ಆನ್ ದಿ ಫೇಸ್ ಆಫ್ ಇಟ್ಸ್ ಎ ಪ್ರೈಮಾ ಫೇಸಿ ಎವಿಡೆನ್ಸ್ ಅಲ್ಲ. ಅದು ಕೇಳಲಿಲ್ಲ ಅಂತಂದ್ರೆ ಮತ್ತೆ ಅದು ನಮ್ದೇ ತಪ್ಪಲ್ವೇ? ಅದು ಮೊದಲೇ ಮಾಡೋ ಅವನ ಕರ್ತವ್ಯ. ಫಸ್ಟ್ ಇಟ್ ಈಸ್ ಇಸ್ ಡ್ಯೂಟಿ. ಆಮೇಲೆ ಈಗ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದಕ್ಕೆ 3 ಆಕ್ಟ್ಸ್ಗಳು ಸಪೋರ್ಟ್ ಕೊಡ್ತಾ ಇದ್ವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾವುದೇ ಒಂದು ಕಾನೂನು ಇನ್ನೊಂದು ಕಾನೂನು ಅಡಿಯಲ್ಲಿ ಓದಬೇಕಾಗತ್ತೆ. ಈಗ ಮೊನ್ನೆ 20th December 2023 ನಲ್ಲಿ 3 ಬಿಲ್ಗಳು ಪಾಸ್ ಆಗಿದ್ದಾವೆ. ಅದಕ್ಕೆ ಪ್ರೆಸಿಡೆಂಟ್ ಆಲ್ಸೋ ಹ್ಯಾಸ್ ಗಿವನ್ ಸೈನ್ಡ್ ಇಟ್. ಏನು ಹಿಸ್ಟಾರಿಕ್ ಬಿಲ್ಸ್ ಅವು 3 ಬಿಲ್ಸ್. ಭಾರತೀಯ ನ್ಯಾಯ ಸಂಹಿತೆ ಬಿಲ್, ಇಂಡಿಯನ್ ಪಿನಲ್ ಕೋಡ್ ಅಂತ IPC 1860 ನಲ್ಲಿ ಆಗಿದ್ದ ಕಾನೂನು. ಅದು 1860 ಅಂತಂದ್ರೆ ಎಷ್ಟು ವರ್ಷ ಆಯ್ತು ನೋಡಿ, ಸುಮಾರು 165 ವರ್ಷ ಆಯ್ತೇನೋ, 63 ವರ್ಷ. ಅದನ್ನ ಭಾರತೀಯ ನ್ಯಾಯ ಸಂಹಿತೆ ಬಿಲ್ ಅಂತ ಮಾಡಿದ್ದಾರೆ. ಸೊ ನಾವು ಏನ್ ಮಾಡಬೇಕಾಗಿತ್ತು, ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತಂದ್ರೆ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು, ಪೆನಾಲ್ಟಿ ಹಾಕಬೇಕಂದ್ರೆ IPCನ ನಾವು ರೆಫರ್ ಮಾಡ್ತಿದ್ವಿ. ಈಗ ಅದು ಚೇಂಜ್ ಆಗಿದೆ. ಈಗ ಹೊಸ ಬಿಲ್ ಪಾಸ್ ಆಗಿದ್ದಾರೆ. ಅಂದ್ರೆ ವಿ ಹ್ಯಾವ್ ಕಮ್ ಔಟ್ ಆಫ್ ದಿ ಕಲೋನಿಯಲ್ ರೂಲ್. ಡ್ಯೂರಿಂಗ್ ದಿ ಬ್ರಿಟಿಷ್ ಪೀರಿಯಡ್ ದೋಸ್ ಬಿಲ್ಸ್ ವರ್ ಪಾಸ್ಡ್. ನಾವೆಲ್ಲ ಭಾರತೀಯ ಮಾಡಿದೀವಿ ಈಗ ನಾವು. ಅದು ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿಲ್, BNSS ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಅದು 1898 ನಲ್ಲಿ CRPC ಅಂತೀವಿ ನಾವು ಅದಕ್ಕೆ.
ಅದು ಈಗ ಹೊಸದಾಗಿ ಬಂದಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ್ BSA ಬಿಲ್, ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ನಲ್ಲಿ ಪಾಸ್ ಆಗಿದ್ದು, ಅದನ್ನು ಚೇಂಜ್ ಆಗಿದೆ ಈಗ. ಅದರ ಅಡಿನಲ್ಲಿ ಮತ್ತೆ ಇದರಲ್ಲಿ ಇದು ಚೇಂಜಸ್ ಆಗಬೇಕು, ಆಗ್ತವೆ ಮತ್ತೆ. ಅಂದ್ರೆ ಎಷ್ಟೇ ಕಾಯ್ದೆ ಕಾನೂನುಗಳಿದ್ರು, ಎಷ್ಟೇ ಅಮೆಂಡ್ಮೆಂಟ್ಗಳು ಆಗ್ತಾ ಇದ್ರು, ಅದ್ರ ಬಗ್ಗೆ ಗ್ರಾಹಕನಿಗೆ ಅರಿವಿದ್ದಾಗ ಮಾತ್ರ ಅದೆಲ್ಲ ಒಂದು ಉಪಯೋಗಕ್ಕೆ ಬರೋದು ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು ಮೇಡಮ್, ಹೌದು ಮೇಡಮ್. ಅದಕ್ಕೋಸ್ಕರನೇ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಸಿಲೆಬಸ್ ನಲ್ಲಿ ಅದು ಶಿಕ್ಷಣ ಕೊಡ್ತಾ ಇದ್ದಾರೆ. ಮತ್ತೆ ಈ ರೇಡಿಯೋ ಮುಖಾಂತರ ಆಗಲಿ, ಆಮೇಲೆ ಟಿವಿ ಮುಖಾಂತರ ಆಗಲಿ, ಆಮೇಲೆ ಈ ಅವೇರ್ನೆಸ್ ಪಬ್ಲಿಕ್ ನಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಬಹಳ ಕನ್ಸ್ಯೂಮರ್ ಮಾರ್ಕೆಟ್ ಈಸ್ ವೆರಿ ವೆರಿ ಚೀಟಿಂಗ್. ಈಗ ನೋಡಿ, ಇದು ಹಾಲು 50 ರೂಪಾಯಿ ಲೀಟರ್ ಅಂತ ಇತ್ತು, 2 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. 52 ರೂಪಾಯಿ ಲೀಟರ್ಗೆ ಆಗಬೇಕು, ಹೌದಾ? ಅಂದ್ರೆ 1000 ml. ಅದು ಈಗ 1000 ml ಪಾಕೆಟೇ ತೆಗೆದು ಹಾಕ್ಬಿಟ್ಟವ್ರೆ. 500 ml ಪಾಕೆಟ್ಗಳು ಇರಬೇಕಾಗಿತ್ತು, ಹೌದೋ ಇಲ್ಲ? ಅದನ್ನು 450 ml ಮಾಡವ್ರೆ. ಆಮೇಲೆ ಅದ್ರ ಮೇಲೆ ಬರ್ದಿನೂ ಇದೆ, ಬಟ್ ಆ ಅವೇರ್ನೆಸ್ ಗೊತ್ತಿಲ್ಲ. ಎಷ್ಟೋ ಜನ ಓದೋದೇ ಇಲ್ಲ ಅದು. ಈಗ 1 ರೂಪಾಯಿ ಜಾಸ್ತಿ ಮಾಡಿರೋದು ಅಂತ ಹೇಳ್ಬಿಟ್ಟು 26 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ ಬರ್ತಾನ ಅವನು. ಇವನ್ ಖುಷು. ಬಟ್ ಅವ್ರು ಏನ್ ಮಾಡವ್ರೆ, 450 2 ಪಾಕೆಟ್ ಮಾಡವ್ರೆ. ಅಂದ್ರೆ 1000 ಲೀಟರ್ MLಗೆ 100 ml ಕಡಿಮೆ ಆಯ್ತು. 50 ರೂಪಾಯಿ ಲೀಟರ್ಗಿತ್ತಂತಂದ್ರೆ 100 ml ಕಡಿಮೆ ಆಯ್ತು ಅಂದ್ರೆ 5 ರೂಪಾಯಿ ಕಡಿಮೆ ಆಯ್ತು. 5 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾನೆ ಇವನು ಲೀಟರ್ಗೆ, ಪ್ಲಸ್ ಆ 2 ರೂಪಾಯಿ ಅವರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದು ಬೇರೆ. ಸೊ 450 ml 500 ml ಅಂತ ಅರ್ಧ ಲೀಟರ್ ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತಾ ಇದೀವಿ ನಾವು. ಅಂದ್ರೆ ಆ ರೀತಿ ಮಾರ್ಕೆಟಿಂಗ್ ಇರುತ್ತೆ. ಅದಕ್ಕೆ ಅವೇರ್ನೆಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇಷ್ಟು ಹೇಳಕ್ ಇದು ಮಾಡ್ತೇನೆ ಮೇಡಮ್. ಸರ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ತಾವು ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸಿನ್ಸ್ ಇಟ್ ಈಸ್ ಎ ಬೈಯರ್ಸ್ ಮಾರ್ಕೆಟ್, ಈಚ್ ಅಂಡ್ ಎವ್ರಿಥಿಂಗ್ ಈಸ್ ಮೆನ್ಷನ್ಡ್. ನಾವು ವೆನ್ ಇಟ್ ವಾಸ್ ಎ ಸೆಲ್ಲರ್ಸ್ ಮಾರ್ಕೆಟ್, ನಾವು ವಿ ನೆವರ್ ಯೂಸ್ ಟು ಟಚ್ ದಿ ಗುಡ್ಸ್. ನಾವು ಹೊರಗಡೆ ಅಲ್ಲಿ ನಿಂತ್ಕೋಬೇಕಾಗಿತ್ತು. ನಮ್ಗೆ ಅರ್ಧ ಕೆಜಿ ಸಕ್ಕರೆ ಕೊಡ್ರಿ ಅಂದ್ರೆ ಅವರು ಅರ್ಧ ಕೆಜಿ ಸಕ್ಕರೆ ತೂಕ ಮಾಡಿ ಕೊಡ್ತಾ ಇದ್ರು. ಅಂದ್ರೆ ನಮ್ಮ ಅಪ್ಪ ಅಮ್ಮಂದ್ರು, ನಮ್ಮ ಹಿರಿಯರು ನಮ್ಗೆ ಕರ್ಕೊಂಡು ಹೋಗಿ ಹೀಗ್ ಮಾರ್ಕೆಟಿಂಗ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಹೇಳ್ಕೊಡೋರು. ಅಕ್ಕಿ ಹೀಗಿರ್ಬೇಕು, ಗೋಧಿ ಹೀಗಿರ್ಬೇಕು, ಸಕ್ಕರೆ ಹೀಗಿರ್ಬೇಕು ಅಂತ ಹೇಳ್ಬಿಟ್ಟು. ಈಗ ಏನಿಲ್ಲ, ಎಲ್ಲಾ ಸೆಲ್ಫ್ ಎಕ್ಸ್ಪ್ಲನೇಟರಿ ಅದಾವೆ. ಆಮೇಲೆ ಅಲ್ಲಿ ಬಾರ್ಗೇನು ನಡೀತಾ ಇತ್ತು ವೆನ್ ಇಟ್ ವಾಸ್ ಅ ಸೆಲ್ಲರ್ಸ್ ಮಾರ್ಕೆಟ್, ಹೌದಾ? 2 ರೂಪಾಯಿ ಯಾಕ್ರಿ, 2 ರೂಪಾಯಿ 1 ರೂಪಾಯಿ 90 ಪೈಸೆ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ. ಈಗ ಹಂಗಿಲ್ಲ. ಈಗ 2 rupees ಫಿಕ್ಸೆಡ್ ಇಸ್ ಫಿಕ್ಸೆಡ್ ರೇಟ್. ವೆದರ್ ಎ ಚೈಲ್ಡ್ ಗೋಸ್ ಆರ್ ಅನ್ ಎಲ್ಡರ್ಲಿ ಪರ್ಸನ್ ಗೋಸ್ ಅಂಡ್ ಎವ್ರಿಥಿಂಗ್ ಇಸ್ ಪ್ರಿಂಟೆಡ್ ಆನ್ ದಟ್. ಅದನ್ನು ಓದಿ ತಿಳ್ಕೊಂಡು ನಾವು ಕೊಂಡ್ಕೋಬೇಕು. ಆಮೇಲೆ ಪ್ರತಿಯೊಂದು ಇದಕ್ಕೂ ಒಂದು ರೆಸಿಪ್ಟ್ ಅನ್ನೋದು ತಗೋಬೇಕು. ಅಕೌಂಟಬಿಲಿಟಿ ಮಸ್ಟ್ ಬಿ ದೇರ್. ಇಫ್ ನೋ ಅಕೌಂಟಬಿಲಿಟಿ ಇಸ್ ದೇರ್, ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಮೇಲೆ ಹಜರತ್ ಶೋಯೇಬ್ ಅಂತ ಹೇಳ್ಬಿಟ್ಟು, ಶೋಯೇಬ್ ಅಂತ ಬೈಬಲ್ ಅಲ್ಲೂ ಬರುತ್ತೆ. ಜೀವ್ಸ್ ಆಲ್ಸೋ ವಿಲ್ ಫಾಲೋ, ಕ್ರಿಶ್ಚಿಯನ್ಸ್ ವಿಲ್ ಆಲ್ಸೋ ಫಾಲೋ, ಅಂಡ್ ಇಸ್ಲಾಂ 3000 years ಬಿಫೋರ್ ಗಾಡ್ ಹ್ಯಾಸ್ ಸೆಂಡ್ ಎ ಮೆಸೆಂಜರ್. ಅವ್ರದ್ದು ಬರೀ 2 points ಪ್ರೋಗ್ರಾಮ್ ಅವ್ರದ್ದು. ಕಡಿಮೆ ತೂಕ ಮಾಡಬಾರ್ದು, ಕಡಿಮೆ ಅಳತೆ ಮಾಡಬಾರ್ದು, ಕಲಬೆರಿಕೆ ಮಾಡಬಾರ್ದು. ಬರೀ 2 points ಪ್ರೋಗ್ರಾಮ್. 3000 years ಬ್ಯಾಕ್ ದೇ ಹ್ಯಾವ್ ಟಾಟ್ ಟು ದಿ ಹೋಲ್ ವರ್ಲ್ಡ್. ಅದು ನಾವು ಮರೆತು ಬಿಟ್ಟಿದ್ದೀವಿ ಇವತ್ತು. ಆವಾಗ ಹಂಗಿತ್ತಂತಂದ್ರೆ ಈಗ ಯಾವ ಮಟ್ಟಕ್ಕೆ ಹೋಗಿರಬಹುದು ಅದು ಯೋಚನೆ ಮಾಡೋದು. 1-2 ಖುರಾನಿಂದ ಇದು ಅದಾವೆ, ಹೇಳ್ತೇನೆ. ಸೂರೆ ಬನಿ ಇಸ್ರಾಯಿಲ್ನಲ್ಲಿ, ಸೂರೆ ಬನಿ ಇಸ್ರಾಯಿಲ್ ಅಂತಾನೆ ಅದ. ಈಗೇನು ಇಸ್ರಾಯಿಲ್ ವಾರ್ ನಡೆದದಲ್ಲ, ಇಸ್ರಾಯಿಲಿನ ಸಂತತಿ ಅಂತ ಅದ್ರದ್ದು ಇದು. ಆ ಸೂಕ್ತ 17ನೇ ಅಧ್ಯಾಯ 35ನೇ ಸೂಕ್ತ. ಅದರಲ್ಲಿ ಏನ್ ಹೇಳ್ತಾನೆ, ನೀವು ಅಳೆಯುವಾಗ ಪೂರ್ಣವಾಗಿ ಅಳೆಯಿರಿ ಮತ್ತು ಸರಿಯಾಗಿರುವ ತಕ್ಕಡಿಯಲ್ಲಿ ತೂಗಿರಿ. ಇದುವೇ ಶ್ರೇಷ್ಠ ಕ್ರಮವಾಗಿದೆ ಮತ್ತು ಫಲಿತಾಂಶ ದೃಷ್ಟಿಯಿಂದ ಅದೇ ಸರಿಯಾದ ಕರ್ತವ್ಯ ಅಂತ ಹೇಳಿದ. ಇನ್ನೊಂದು ಕಡೆ ಸೂರೆ ಅಲ್ ಬಹ್ರಾದಲ್ಲಿ 2ನೇ ಅಧ್ಯಾಯ 188ನೇ ಸೂಕ್ತ. ಅದರಲ್ಲಿ ನೀವು ಪರಸ್ಪರರ ಸಂಪತ್ತನ್ನು ಆಕ್ರಮವಾಗಿ ಕಬಳಿಸಬೇಡಿ ಮತ್ತು ತಿಳಿದಿರೋದೋ ಜನರ ಸಂಪತ್ತನ್ನು ಪಾಪ ಮಾರ್ಗದಿಂದ ಕಬಳಿಸುವುದಕ್ಕಾಗಿ ಅದನ್ನು ಅದರ ವ್ಯಾಜ್ಯವನ್ನು ಅಧಿಕಾರಿಗಳ ಬಳಿಗೆ ಒಯ್ಯಬೇಡಿ. ಯು ಸಾಲ್ವ್ ಯುವರ್ ಸೆಲ್ಫ್, ಡೋಂಟ್ ಟೇಕ್ ದಿ ಪ್ರಾಬ್ಲಮ್ ಟು ದಿ ಅದರ್.
ಮಿನಿಮಮ್ ಗವರ್ನಮೆಂಟ್ ಅಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಆ ಇದರಲ್ಲಿ ಈ ಸೂಕ್ತ ಅದ ಮೇಡಮ್. ಸೊ ಇದನ್ನೆಲ್ಲ ಪಾಲಿಸಬೇಕು. ಆಮೇಲೆ ಭಗವದ್ಗೀತೆನಲ್ಲೂ ಹೇಳಿರ್ಬೇಕು, ವೇದದಲ್ಲಿನೂ ಹೇಳಿರ್ಬೇಕು, ಏನೋ ಬೈಬಲ್ನಲ್ಲೂ ಹೇಳಿರಬಹುದು, ಹೇಳಿರ್ತಾರೆ ಏನೋ. ಯಾಕಂತಂದ್ರೆ ವೆನ್ 50% ಆಫ್ ದಿ ಎಕಾನಮಿ ಡಿಪೆಂಡ್ಸ್ ಆನ್ ದಿ ಟ್ರೇಡ್ ಅಂಡ್ ಬಿಸ್ನೆಸ್, ಕಂಟ್ರೀಸ್ ಎಕಾನಮಿ, ನಾನು ಒಂದು ಮನೆಯದು ಎಕ್ಸಾಂಪಲ್ ನಳದ್ ನೀರ್ ಅಂತ ಹೇಳ್ಬಿಟ್ಟು ಕೊಟ್ಟೆ. 50% ಆಫ್ ದಿ ನೇಷನ್ಸ್ ಎಕಾನಮಿ ಡಿಪೆಂಡ್ಸ್ ಆನ್ ದಿ ಟ್ರೇಡ್ ಅಂಡ್ ಬಿಸ್ನೆಸ್ ಅಂತ ಅಂದಾಗ ಅದರಲ್ಲಿ ಪ್ರಾಮಾಣಿಕತೆ ಇದ್ರೆ ಅದು ಒನ್ಸ್ ಎ ಕಸ್ಟಮರ್ ಈಸ್ ಆಲ್ವೇಸ್ ಎ ಕಸ್ಟಮರ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಖಂಡಿತ ಸರ್. ಸರ್, ಪುರಾಣಗಳ ಒಂದು ಪುರಾವೆಗಳನ್ನ ಹಾಗೆಯೇ ಕುರಾನ್ನ ಪುರಾವೆಗಳನ್ನ ಕೊಡುವುದರ ಮೂಲಕ ಕನ್ಸ್ಯೂಮರ್ ಅಂದ್ರೆ ಯಾರು, ಗ್ರಾಹಕ ಅಂದ್ರೆ ಯಾರು, ಅವನ ಕರ್ತವ್ಯಗಳೇನು, ಹಕ್ಕುಗಳೇನು ಎಂಬುದರ ಬಗ್ಗೆ ಸಾಕಷ್ಟು ಚೆನ್ನಾಗಿ ಮಾಹಿತಿಯನ್ನು ಹಂಚಿಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ವೇಣು ಧ್ವನಿಗೆ ನಾನು ಚಿರಋಣಿ. ನೀವು ಒಂದು ವೇದಿಕೆನ ನನಗೆ ಕೊಟ್ಟಿದ್ದೀರಿ, ಒಂದು ಅಳಿಲು ಸೇವೆ ಇದು. ಈ ಅಳಿಲು ಸೇವೆ ಮಾಡಲಿಕ್ಕೆ ಒಂದು ವೇದಿಕೆ ಕೊಟ್ಟಿದ್ದೀರಿ. KLEಗೆ ಮತ್ತೆ ವೇಣು ಧ್ವನಿಗೆ ನಾನು ಚಿರಋಣಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಗ್ರಾಹಕರ ಹಕ್ಕುಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಸರ್ಕಾರಿ ಪಾಲಿಟೆಕ್ನಿಕ್ನ ನಿವೃತ್ತ ಪ್ರಾಚಾರ್ಯರಾದ ಮತ್ತು ಬೆಳಗಾವಿಯ ಹಿರಿಯ ವಕೀಲರಾದ ಬಾರ್ ಅಸೋಸಿಯೇಷನ್ನ ಸದಸ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಜಮೀರುಲ್ಲಾ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣು ಧ್ವನಿ 90.4 FM. ನಮಸ್ಕಾರ. KLE ಕನಸು ನನಸದ ವೇಣು ಧ್ವನಿ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥ, ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಕನ್ನಡಿಗನು. ವೇಣು ಧ್ವನಿ KLEಯವರ ಕನಸು. ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ. ವೇಣು ಧ್ವನಿ, ಓ ವೇಣು ಧ್ವನಿ, ಓ ವೇಣು ಧ್ವನಿ, ಓ ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು ಹೊಳೆದೈತಿ. KLE ಕನಸು ನನಸದ ವೇಣು ಧ್ವನಿ. ನೆನಪುಗಳ ಮಾತು ಮಧುರ. ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣು ಧ್ವನಿ 90.4 FMಗೆ ಶುಭವಾಗಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನೆನಪುಗಳ ಮಾತು ಮಧುರ. KLE ಕನಸು ನನಸದ ವೇಣು ಧ್ವನಿ. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥ, ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಕನ್ನಡಿಗನು. ವೇಣು ಧ್ವನಿ KLEಯವರ ಕನಸು. ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ.
ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ. ವೇಣುಧ್ವನಿ ಓ ವೇಣುಧ್ವನಿ ಓ ವೇಣುಧ್ವನಿ ಓ ಬೆಳಗಾವಿ ಬಾನಿನ್ಯಾಗ ಮಿಂಚೊಂದು